ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ಲಾಸ್ಟ್ ವಿಡಿಯೋದೇ ಕಂಟಿನ್ಯೂ ಆಗಿರುತ್ತೆ. ಅವತ್ತು ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೆ, ವಿಡಿಯೋ ಫುಲ್ ಹಾಕಿರಲಿಲ್ಲ. ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇನಾ ಕರೆಕ್ಟ್ ಅಕ್ಕ ಒಂದೇ ಸತಿ ನೆಕ್ಸ್ಟ್ ಹರೀಶ್ ನೀರು ಬಾಯ ನೀರು ಹಾಕೊಂಡು ಬಾಯ್ ತುಂಬ ನೀರು ತುಂಬೋ ಈ ಕಡೆಗೆ ಬಾ ಹಣೆಯ ಸ್ವಲ್ಪ ಮೇಲೆ ಇಲ್ಲಿ ಬಾರು ನಿಂತ್ಕೊಳ್ಳೋ ಸಾಕು. ಯಾವ ಹಾಡು? ಹೇಳು, ನಾವು ಕಂಡಿದ್ದೀವಿ. ಕುಡಿಯಂಗಿಲ್ಲ, ಬಾಯಿ ಮುಚ್ಕೋ. ಹೇಳೀಗ ಯಾವ್ದಾದ್ರು ಹೇಳು. ನಿನ್ ಫೇವ್ರೇಟ್ ಅಮ್ಮನ ಪಾತಿ ಹೇಳಿಲ್ಲ ಬೇಡ ಜಾಸ್ತಿ ಅಷ್ಟ ಹಾಕೊಂತೀನಿ. ಏನಾಗಲ್ಲ, ಅದು ಮಿಂಟ್ ತರ ಫ್ರೆಶ್ ಆಗುತ್ತೆ, ಒಳ್ಳೇದದು. ನನಗೆ ಪ್ಲಾಸ್ಟಿಕ್ ಹುಡುಗಿರೋದು ನಿಂಬೆ ಹಣ್ಣು ಸ್ನಾನ ಮಾಡ್ಬಿಟ್ಟೆ. ನಾನು ನಿಂಬೆ ಇವ್ರಿಬ್ರಿಗೆ ಬೇಕಾಗಿಲ್ದೇ ಇರೋದೇ ಸಿಕ್ಬಿಟ್ಟು ನನಗೆ ಬೇಕಿರೋದೇ ಅಪ್ಪ ಮಮ್ಮಿ ಅತ್ತೆ. ಚೆನ್ನಾಗಿದ್ಯಾ? ಜಾಸ್ತಿ ಒಳ್ಳೆ ತಿನ್ಬೇಕಪ್ಪ. ಟಾಸ್ಕ್ ನೀನ್ ಯಾವನಾದ್ರು ತಗೊಂಡಿದ್ದು ನಾನು ಕ್ಯಾಟ್ ಇಟ್ಕೊಂಡೆ ನಂಗೆ ಒಳ್ಳೆ ಎರಡು ಮೂವ್ ಮಾಡಬೇಕು. ಒಂದು ಟೂತ್ ಪಿಕ್ನ ತೆಗಿಲೂಬೇಕು. ಇವಾಗ ಇಲ್ಲಿಂದ ಕೌಂಟ್ ಮಾಡಿದ್ರು 5 ಬರಬೇಕು, ಹಿಂಗೆ ಕೌಂಟ್ ಮಾಡಿದ್ರು 5 ಬರಬೇಕು. ಮನೀಶ್ ಆಗುತ್ತೇನೋ ನಿನ್ ಕೈಲಿ? ಆಗಲ್ಲ ಅಂದ್ರೆ ತೆಗೆದೆ. ಇನ್ನು 2 ಮೂವ್ಸ್ ಆಯ್ತಾ? ಮೂವ್ ಮಾಡು. ಅದಕ್ಕೆ ಮುಂಚೆ ಹೇಳ್ಬೇಕು, ತಗೊಂಡು ಇಡಬೇಕು ಅಂತ ಮುಂಚೆ ಹೇಳ್ಬೇಕು. ನೀನು ಯಾರು ಹೇಳ್ಬೇಕು? ಇಡಂಗಿಲ್ಲ ವಾಪಸ್ಸಲ್ಲೇ. ಅದೇ ಅದಕ್ಕೆ ಮುಂಚೆ ಹೇಳ್ಬೇಕಿತ್ತು. ಹೇಳಿದಲ್ಲ ಒಂದೇ ಸ್ಟಾರ್ಟ್ ಆದ್ಮೇಲೆ ಹೇಳ್ಬೇಕಿತ್ತು. ಸ್ಟಾರ್ಟ್ ಆದ್ಮೇಲೆ ಹೇಳಕ್ ನಾವು ಹೇಳ್ದ ಅದು ಅಷ್ಟು ಮಾಡ್ತೀನಿ. ತೆಗೆದೆ. ಇನ್ನ 2 ಮೂವ್ ಐತೆ, 5 ಬರಬೇಕು. ಫೆರಾರಿ ಬೇಡ. ಇನ್ನೊಂದು ಮೂವ್ ಐತೆ, 3 ಮಾಡಿ. ಇಲ್ಲಿಡು 4 ಅದು. ಗಂಟೆ ಒಂದು ನಿಮಿಷ ಇದಿಲ್ಲಿತ್ತಾ? ಇಲ್ಲಿ ಇವಾಗ ಮೂವ್ ಮಾಡಿದ್ರು ಅಷ್ಟೇ. ಇವಾಗ ಇದಿಲ್ಲಿತ್ತಾ? ಇವಾಗ ಒಂದನ್ನ ಇಲ್ಲಿಡೋದು, ಇನ್ನೊಂದು ಇನ್ನೂ 2 ಮೂವ್ ಐತಲ್ವ, ಒಂದೊಂದು ತೆಗಿಯೋದು, ಇಲ್ಲಿಡೋದು. ಕರೆಕ್ಟ್. ವಾವ್ ಚಿನ್ನಾಗಿ ಮಾಡಿ ಈ ಥರ ಅನ್ಕೊಂಡಿದ್ದೆ. ಕಡಿ ಇನ್ನೊಂದು ಚಿಕ್ಕ ಈ ಥರ ಇತ್ತಲ್ಲ, ನಾನು ಇದನ್ನು ತೆಗಿಯೋದು, ಇನ್ನು 2 ಮೂಲೆ ಇದೊಂದು ಇರೋದು, ಇದೊಂದು ಇರೋದು. ವಾವ್ ಸೂಪರ್. ರೆಡಿನಾ? ಒಂದೇ ಸೆನ್ಸರ್
ಸ್ಟಾರ್ಟಿಂದಾನೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಬಟನ್ ಎಂಡಿಗೆ ಬದಲು ಅಷ್ಟರಲ್ಲಿ ಎಂಡೆ ಆಗಬೇಕು. ಹಾ ಗೊತ್ತಾಯ್ತು. ಥಿಂಕ್ ಮಾಡಕ್ಕೆ ಚಾನ್ಸ್ ಕೊಡಬಾರ್ದು. ಎತ್ತಂಗಿಲ್ಲ, ಕೈ ಹಾಕಿದ್ಮೇಲೆ ಹಾಕೊಂಡು ಎತ್ತರಬೇಕು. ಏ ಬರ್ಬೇಡ್ರಿ ಅಲ್ಲೇ ಕಂಟಿನ್ಯೂ ಮಾಡು. ಆಗ್ಬಿಡ್ತು. ಈಗ ಅನೀಶ್ ಅವ್ರು ಬಂದರು. ಅನೀಶ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇದು ಸ್ಟಾರ್ಟ್ ಮಾಡಿದ್ರೆ ಇದೇ ಬಟನಲ್ಲಿ ಎಂಡ್ ಆಗಬೇಕು. ಒಂದೇ ಕಡೆ 2 ಲೈನ್ ಮಾಡ್ಬೋದಾ? ಒಂದೇ ಕಡೆ 2 ಲೈನ್ ಮಾಡಿಲ್ಲ. ಒಂದೇ ಕಡೆ 2 ಲೈನ್ ಬರ್ಬೋದಾ? ಒಂದೇನಾ? ನೀನು ನೋಡಿದ್ಯಾ? ನೋಡಿದ್ದೀನಿ. ಗೊತ್ತಾಯ್ತು. ಬರಲ್ಲ. ಸ್ಟಾರ್ಟಿಂಗ್ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡೋಲ್ಲ. ಸ್ಟಾರ್ಟ್ ಬಟನ್ ಯಾವುದು? ಇದು. ಕೆಳಗಡೆ ಇಡು. ಎಲ್ಲ ನೀಟಾಗಿ ಮಾಡಿ. ಇದು ಎಂಡು, ಇದಲ್ಲ. ಹಿಂಗಿರ್ಪ ರಿಪೀಟ್. ಈ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಹೋಗ್ಬೇಕಲ್ಲ. ಮಾಡು ಇನ್ನ. ಏನ್ ವೇಟ್ ಮಾಡ್ತಿದ್ಯಾ? ಅಲ್ಲಿ ಬಂದ್ಮೇಲೆ ನೆಕ್ಸ್ಟ್ ಟೈಮ್ ಬರುತ್ತೆ, ಅದೇ ಮಾಡ್ಬೇಕಾಗಿಲ್ಲ ನೀನು. ಔಟ್. ಎದ್ದು ಥಿಂಕ್ ಮಾಡಬೇಕು ಅಷ್ಟೇ. ಆಯ್ತು, ನಿನ್ ಚಾನ್ಸ್ ಮುಗೀತು. ಔಟ್. ಕ್ರಾಸಿಂಗ್ ಅಲ್ಲ ಅಲ್ವಾ? ಕ್ರಾಸಿಂಗ್ ಇಲ್ಲ. ನೆಕ್ಸ್ಟ್ ಬಂದಿರೋದು ಲಲಿತ್. ಸ್ಟಾರ್ಟ್ ಮಾಡಿದ್ದಾರೆ ಗೇಮನ್ನು. ನೀನು ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ತಲೆ ಹಣ್ಣು ಬರಲ್ಲ. ಹೋಗ, ನನ್ನ ತಲೆ ಆಯ್ತು. ಬರೋದ್ರೆ ಎರೇಸ್ ಮಾಡಂಗಿಲ್ಲ ಅಲ್ವಾ? ಅಷ್ಟೇ. ಹಿಂಗೆ ಕಂಟಿನ್ಯೂ ಮಾಡಬೇಕು. ಒಂದು ಬಿಡಂಗಿಲ್ಲ. ಹೋಗು, ಎರೇಸ್ ಮಾಡಿ. ವೆರಿ ಗುಡ್. ಅಷ್ಟೇ. ನೋಡ್ಕೊ ಬೈ ಒಳ್ಳೆ. ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನೊಂದು ಸ್ಟೆಪ್ ಯೂಸ್ ಮಾಡಿದೆ. ಇಲ್ಲಿ ಕೊಡಿನೆ. ಇದೆಯೋ? ಅದೇ ಸ್ಟೆಪ್ ನೋಡಿ. ಆ ಥರ ಎಲ್ಲ ಮಾಡಿ. ಇಲ್ಲಿ ಅಂತ ಇದು ಚಿಕ್ಕ. ಇಲ್ಲಿ ಈ ಥರ ಇತ್ತಾ? ಹಿಂಗಿತ್ತಾ? ಅವಾಗ ನಾನು ಏನು ಮಾಡಿದೆ ಗೊತ್ತಾ? ಸರಿ. ನಾನು ಇದನ್ನ ಇದೇ ಮತ್ತೆ ಕಲಿಕೆ. ಅಯ್ಯೋ, ಎಲ್ಲಾದ್ರೂ ಏನಿಲ್ಲ ಫಸ್ಟು. ಅನೀಶು ಅಣ್ಣಾರೆಲ್ಲ ಹೋದ್ರು ಅಂತ ಜ್ವರ ಬಂದ್ಬಿಡ್ತಾ ಮಗ ನಿನಗೆ? ಅನೀಶಿಗೆ ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದಾನೆ. ಅವ್ರು ಇರೋವರೆಗೂ ಚೆನ್ನಾಗಿತ್ತು. ಅವ್ರು ಹೋದ್ರು ಅಂತಾನೆ ಜ್ವರ ಬಂತ? ಹಾಂ, ಹೋಗ್ತಾರೆ, ನಾನು ಒಬ್ಬನೇ ಇರಬೇಕು ಅಂತ ಜ್ವರ ಬಂದ್ಬಿಡ್ತಾ? ಜ್ವರ ಬಂದ್ಬಿಟ್ಟೈತಲ್ಲ ಚಿನಿ. ನೋಡಿ, ಯಾವ ಹುಡುಗಿನ ನೋಡಿಲ್ಲ. ಲೇ ನನ್ನ ಮಗನೇ, ಇದರಲ್ಲೂ ಕಾಮಿಡಿ ಮಾಡ್ತೀನ? ದೃಷ್ಟಿ ಆಗೈತಲ್ಲ ನೋಡು. ಎಷ್ಟು ಜನ ನೋಡೋರು ನೋಡು. ತುಟಿ ಎಲ್ಲ ಒಣಗ್ಬಿಟ್ಟದಲ್ಲ ಚಿನ್ನಿ. ನೀರು ಕುಡಿತೀಯ? ಬಿಸಿನೀರು ಕಾಯಿಸ್ಕೊಡ್ಲಾ? ಕುಡಿತೀಯಾ? ಬೆಚ್ಚಗಿರೋ ನೀರು ಕುಡಿದ್ಬಿಡು. ನಿಂಬೆಹಣ್ಣು ಹಾಕೊಡ್ಲಾ ಬೆಳಗ್ಗೆ ಥರ? ಮಮ್ಮಿ ಯಾಕೋ ಉರಿತೈತೆ. ಏನು ಎಲೆನ ಹುಳನ ಇದು? ಅನಿ, ಹಾಂ, ಎಲೆನ ಹುಳನ ಅದು? ಹುಳ. ಗೊತ್ತಾಗೈತೆ ನಿಂಗೆ? ಇಲ್ಲಿ ಮೇಲ್ಗಡೆ. ಮೀಸೆ ಆಗಲ್ವಾ? ನೋಡಿ ಎಂತೆಂಥ ಕ್ರಿಯೇಚರ್ ಇರುತ್ತೆ. ಅನೀಶಂಗೆ ಹಾಗೆ ಹಿಕ್ಕಿದಂಗೆ ಜ್ವರ ಬಂದುಬಿಡ್ತು. ಹಂಗೆ ಅವನಿಗೆ ಸ್ವಲ್ಪ ದೃಷ್ಟಿ ಎಲ್ಲ ತೆಗ್ಸಿ ಚೂರು ಟಾನಿಕ್ ಹಾಕಿದ್ಮೇಲೆ ಕಡಿಮೆ ಆಯಿತು. ಹಾಗೆ ಟಾನಿಕ್ ಹಾಕ್ತೆ ಸ್ವಲ್ಪ ಮೈ ಬಿಸಿ ಆಗ್ತಿದ್ದಂಗೆ ಅವ್ನಿಗೆ ಕಣ್ಣುರಿ ಬಂದುಬಿಡುತ್ತೆ. ಹಂಗೆ ಮನೆಗೆ ಸ್ವಲ್ಪ ರೇಷನ್ ತರಬೇಕಿತ್ತು, ಎಣ್ಣೆ ಎಲ್ಲ. ಇಲ್ಲಿ ಗಾಣದಲ್ಲಿ ಮಾಡ್ತಾರೆ, ಅನ್ನಪೂರ್ಣೇಶ್ವರಿ ನಗರ. ಗೊತ್ತಿರೋರಿಗೆ ಮೇನ್ ರೋಡಲ್ಲಿ ಇದೆ ಕೃಷಿ ಅಂತ. ಅಲ್ಲಿಂದ ತೊಗೊಂಡು ಬರ್ತೀವಿ ನಾವು. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಲ್ಲ ಥರದ ಎಣ್ಣೆನೂ ಅಲ್ಲೇ ಗಾಣದಲ್ಲಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಎಷ್ಟು ಬೇಕೋ ಅಷ್ಟು ತೊಗೊಬರ್ಬೋದು. ಹಾಗೆ ಹೋಮ್ ಮೇಡ್ ಸಾಂಬಾರು ಪೌಡರ್ ಅಂತ ಇಟ್ಟಿದ್ರು, ನಾನು ಅದೆಲ್ಲ ಯಾವುದು ತೊಗೊಂಡಿಲ್ಲ. ಅವನಿಗೆ ಮಾತ್ರ ಕಡಲೆ ಬೀಜದ ಒಂದು ಕೇಳ್ದ ಅನೀಶು ಅಂದ್ಬಿಟ್ಟು ಅದನ್ನು ಕೊಡಿಸಿದ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಎಕ್ಸ್ಟ್ರಾ. ನಾವು ಅಷ್ಟೇ ತೊಗೊಳೋದು. ಎಣ್ಣೆ ಮಾತ್ರ ತೊಗೊಂಡು ಬಂದುಬಿಟ್ವಿ. ಎಣ್ಣೆ ತೊಗೊಂಡ್ಮೇಲೆ ಹಾಗೆ ಮನೆಗೆ ರೇಷನ್ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಮೇನ್ ರೋಡಲ್ಲಿ, ದೀಪ ಕಾಂಪ್ಲೆಕ್ಸ್ ಮೇನ್ ರೋಡಲ್ಲಿ ಒಂದು ಆರ್ಗಾನಿಕ್ ಅಂತ ಹಾಕಿದ್ರು. ನೋಡಿದ್ದೆ, ಹೋಗಿರಲಿಲ್ಲ ಯಾವತ್ತು. ಇದೇ ಫಸ್ಟ್ ಟೈಮ್ ಹೋಗಿದ್ದು, ನೋಡೋಣ ಹೇಗಿದೆ ಅಂತ.
ಅವ್ರು ನೋಡಿದ್ರೆ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಒಳಗಡೆ ಹೋಗಿ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಇಲ್ಲಿ ಅದೇ ಮಣ್ಣಿಂದು ಪಾತ್ರೆಗಳು, ಕಬ್ಬಿಣದ ಪಾತ್ರೆಗಳು ಎಲ್ಲ ಥರದ್ದೂ ಅಲ್ಲೇ ಪುಡಿ ಮಾಡಿ ಇಟ್ಟಿರ್ತಾರೆ. ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು ಎಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆಯೋರ ಹತ್ರ ತಂದ್ಬಿಟ್ಟು ಮಾಡ್ತಾರಂತೆ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನನಗೆ. ನಾನು ಫುಲ್ಲು ಡಿಟೇಲ್ ವಿಡಿಯೋ ಹಾಕಿಲ್ಲ, ಅವರು ಬೇಡ ವಿಡಿಯೋ ಮಾಡಿಬಿಡಿ ಅಂದರು. ಮಾಡಿದಷ್ಟು ಒಂದು ಸ್ವಲ್ಪ ಮಾತ್ರ ಹಾಕೋಣ ಅಂತ ಅಂದ್ಕೊಂಡು ಹಾಕಿದ್ದೀನಿ ಅಷ್ಟೇ. ಇನ್ನೆಲ್ಲ ಇಲ್ಲೇ ಇದೆಲ್ಲ ಕುರ್ಕುರೆ ಥರ, ಅದೆಲ್ಲ ಮಿಲೆಟ್ಸಲ್ಲಿ ಮಾಡಿರ್ತಾರಂತೆ. ಮೈಸೂರು ಪಾಕು ಸಹ ಸ್ವೀಟು ಎಲ್ಲ ಮಿಲೆಟ್ಸಲ್ಲಿ ಮಾಡ್ತಾರೆ. ಶುಗರ್ ಯೂಸ್ ಮಾಡಲ್ಲ ಮತ್ತು ಕಲರ್ ಯೂಸ್ ಮಾಡಲ್ವಂತೆ. ಆರ್ಟಿಫಿಷಿಯಲ್ ಕಲರ್, ಫುಡ್ ಕಲರ್ ಯಾವುದೂ ಯೂಸ್ ಮಾಡಲ್ಲ ಇದರಲ್ಲಿ. ಎಲ್ಲ ಆರ್ಗ್ಯಾನಿಕ್ಕಾಗಿ ಯಾರು ರೈತರು ಬೆಳೀತಾರೋ ತರಕಾರಿನೂ ಅಷ್ಟೇ ತರಿಸಿ ಹಾಕಿರ್ತಾರೆ. ಇವರು ಹಂಗೆ ಇದನ್ನೆಲ್ಲ ಮಾಡಿಸೋದು ಆರ್ಗ್ಯಾನಿಕ್ಕಾಗಂತೆ. ಮತ್ತು ಕೋಲ್ಡ್ ಪ್ರೆಸ್ ಆಯಿಲು, ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ ಸಿಗುತ್ತೆ, ಮತ್ತು ತುಪ್ಪ ಕೂಡ ಸಿಗುತ್ತೆ ಇಲ್ಲೇ. ಎಲ್ಲ ಇಟ್ಟಿದ್ರು, ನನಗೆ ಬೇಕಾಗಿದ್ದು ಒಂದು ಸ್ವಲ್ಪ ತೊಗೊಂಡು ಬಂದೆ ನೋಡೋಣ ಅಂತ. ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿದ್ದು, ವೀಡಿಯೋ ಬೇರೆ ಮಾಡಬೇಡಿ ಅಂದಿದ್ರಲ್ವ, ಅದಕ್ಕೋಸ್ಕರ. ಇನ್ನು ತಂದಿದ್ದೆಲ್ಲ ಹಂಗೆ ಎತ್ತಿಟ್ಕೊಂಡೆ. ಒಂದು ಸ್ವಲ್ಪ ಹಪ್ಳ ತಂದಿದ್ದೆ, ಹುಳ್ಳಿಕಾಳು ಹಪ್ಳ ಅಂತೆ, ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅದೊಂದು. ಮತ್ತು ಮಿಲ್ಲೆಟ್ಸಲ್ಲಿ ಮಾಡಿದ್ದು ಇದು ಚೆನ್ನಾಗಿತ್ತು. ಅಂದರೆ ಮೈಸೂರು ಪಾಕ್ ಥರ ಮಾಡಿದರು, ಮಿಲ್ಲೆಟ್ಸಲ್ಲಿ ಮೈಸೂರು ಪಾಕ್ ಮಾಡಿದರು. ಅವ್ನು ಮನೀಶ್ ಒಂದು ಕುರ್ಕುರೆ ಪ್ಯಾಕೆಟ್ ತೊಗೊಂಡ, ಇದೊಂದು ತೊಗೊಂಡ, ಸ್ವೀಟ್ ಬೇಕು ಮಮ್ಮಿ ಅಂತ. ಮೈಸೂರು ಪಾಕ್ ಥರ ಅಷ್ಟೊಂದು ಸ್ವೀಟ್ ಇರಲಿಲ್ಲ, ಅಂದರೆ ಮಿಲ್ಲೆಟ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಟೇಸ್ಟು ಚೆನ್ನಾಗಿತ್ತು. ಓಕೆ. ಹಂಗೆ ಶುಗರು, ಸ್ವಲ್ಪ ಬೆಲ್ಲದ ಪೌಡ್ರು ಎಲ್ಲ ತೊಗೊಂಡು ಬಂದೆ. ಮನೆಗೆ ಬೇಕಾಗಿದ್ದು ಸನ್ಫ್ಲವರ್ ಸೀಡ್ಸು ಎಲ್ಲ. ಅದೇನಂತ ಗೊತ್ತಿಲ್ಲ, ವಿಡಿಯೋ ಮಾಡಬೇಡಿ ಅಂತ ಅಂದ್ಬಿಟ್ರು. ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಫುಲ್ಲು ಅವರೇ ಪೌಡ್ರು ಮಾಡೋದು, ಒಳಗಡೆ ಅಲ್ಲೇ ಪೌಡ್ರು ಮಾಡಿ ಪ್ಯಾಕ್ ಮಾಡಿ ಇಡೋದು. ಅವರು ಯಾಕೆ ವಿಡಿಯೋ ಮಾಡಬೇಡಿ ಅಂದರು ಅಂತ ಗೊತ್ತಿಲ್ಲ, ಆದರೆ ಅವ್ರ ಇಂಟೆನ್ಷನ್ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಬರ್ಗರಿಂದನೂ ಮಿಲೆಟ್ಸಿಂದ ಯೂಸ್ ಮಾಡಿ ಮಾಡ್ತಾರೆ. ಶುಗರು ಇದಿಲ್ದಲೆ, ಮೈದಾ ಯೂಸ್ ಮಾಡ್ದಲೇ ಮಾಡೋ ಆ ಥರದ್ದು. ಟೇಸ್ಟ್ ಏನು ಮಾಡಲಿಲ್ಲ, ಒಳಗಡೆ ಸಿಗುತ್ತೆ ಜ್ಯೂಸ್ ಎಲ್ಲ ಅಂತ ಅಂದರು. ನಾನು ಸ್ವಲ್ಪ ಐಟಮ್ ತೊಗೊಂಡು ಅವರು ವಿಡಿಯೋ ಮಾಡಿಬಿಡಿ ಅಂತ ನಂಗೊಂಥರ ಫೀಲ್ ಆಯ್ತಲ್ಲ, ಹಾಗೆ ಬಂದುಬಿಟ್ಟೆ ಅಷ್ಟೇ. ಆಮೇಲೆ ಆಚೆ ಒಂದು ಬೋರ್ಡ್ ಹಾಕಿದ್ರು, ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಸಹ ಕೊಡ್ತೀವಿ ಅಂತ. ಅವರು ಕನ್ವೀನಿಯನ್ಸ್ ಟೈಮ್ಗೆ, ಕಾಲೇಜ್ ಮುಗಿಸ್ಕೊಂಡು ಮಾಡೋ ಅಂಥವ್ರಿಗೆ ಅವ್ರ ಕನ್ವೀನಿಯನ್ಸ್ ಟೈಮ್ಗೆ ಜಾಬ್ ಸಹ ಕೊಡ್ತೀವಿ ಕೆಲಸಕ್ಕೆ ಅಂತ ಹಾಕಿದ್ರು. ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡು ಮತ್ತು ನಾನು ಓದಿದೆ ಸಹ ಅಲ್ಲಿ. ಅದು ಇಂಟೆನ್ಷನ್ ನಂಗೆ ತುಂಬ ಇಷ್ಟ ಆಯಿತು. ಸ್ಟೂಡೆಂಟ್ಸ್ ಯಾರಾದರೂ ದೀಪಾ ಕಾಂಪ್ಲೆಕ್ಸ್ ನಿಯರ್ ಈ ಕಡೆ ಸೈಡ್ ಇರೋರು ಯೂಸ್ ಮಾಡ್ಕೊಳಂಗಿದ್ರೆ ಅಲ್ಲೋಗಿ ಒಂದು ಸತಿ ವಿಚಾರಿಸಿ ಕೇಳಿ ನೋಡಿ. ನಮ್ಮ ಟೈಮ್ಗೆ, ಸ್ಟೂಡೆಂಟ್ಸ್ ಟೈಮ್ಗೆ ಸಿಗುತ್ತೆ ಅಂದರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ. ನಿನ್ನೆಯಿಂದ ಹೇಳ್ತಾ ಇದ್ರಲ್ಲ ಗಿಫ್ಟ್ ಅಂತ, ಏನು ಸರ್ಪ್ರೈಸ್? ಸರ್ಪ್ರೈಸಾ? ಮದುವೆ 10 ವರ್ಷ ಆಯ್ತಲ್ಲ, ಅದಕ್ಕೇನೋ ಸರ್ಪ್ರೈಸ್ ಅಲ್ಲಿ ಅದೇ ಏನು ಗೆಸ್ ಮಾಡೋಣ. ನೀವು ಗೆಸ್ ಮಾಡು. ವಾಚಾ? ವಾಚಾ? ಗೊತ್ತಿಲ್ಲ. ರಿಂಗಾ? ಗೋಲ್ಡ್ ಎಲ್ಲ ಕೊಡ್ಸಲ್ಲ. ಗೋಲ್ಡ್ ಬಿಟ್ಟಿನ? ಅವೆಲ್ಲ ಈಕೋ ಫ್ರೆಂಡ್ಲಿ, ಗೋಲ್ಡ್ ಗಿಲ್ಲ. ಡ್ರೆಸ್? ಸೀರೆ ಅವತ್ತೆ ನನಗೆ ನಿಮಗೆ ಇಬ್ರಿಗೆ ಗೊತ್ತು. ಹಲೋ ನೀ ಇನ್ನೇನಿರುತ್ತೆ? ವಾಚು ಅಲ್ಲ, ಹಾಗೆ ತಂದು ಮನೇಲಿ ಇಟ್ಟಿದ್ದೀರಾ? ಯಾವಾಗ? ಫೋನು ಮಮ್ಮಿ ಓಪನ್ ಮಾಡಿ. ಇಲ್ಲ, ನೀನೇ ಓಪನ್ ಮಾಡು. ಪರವಾಗಿಲ್ಲ, ನೀನು ಮದುವೆ ಆಗಿತ್ತು, ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು? ಯಾವುದು? ಇದೇನು? ಟೆಂಪಲ್ ಗ್ಲಾಸ್. ಟೆಂಪಲ್ ಗ್ಲಾಸ್ ಎಂಥದ್ದು ಕೊಟ್ಟೋಣ? ಟೆಂಪಲ್ ಗ್ಲಾಸ್ ಇಷ್ಟೊಂದಿರುತ್ತೇನಪ್ಪ ಫೋನು. ನೀನು ಗಿಫ್ಟ್ ಕಾರ್ಡ್ ಕೊಟ್ಟು ನಾನೇನೋ ಗಿಫ್ಟ್ ಕಾರ್ಡ್ ಕೊಟ್ಟು ನಾನೇ ತಗೊಳ್ಳೋಣ ಅಂದ್ಕೊಂಡಿದ್ದೆ. ನನ್ನ ಇದಾದ್ಮೇಲೆ, ದುಡ್ಡು ಬಂದಂಗಾದ್ಮೇಲೆ. ಇನ್ನೂ ದುಡ್ಡು ಬಂದಿಲ್ವಲ್ಲ, ನಾನು ತಗೊಳ್ಳೋಣ ಅಂದ್ಕೊಂಡಿದ್ದೆ. ಆ್ಯಕ್ಚುಲಾಗಿ ನಾನೇ ತೊಗೋಬೇಕು ಅಂದ್ಕೊಂಡಿದ್ದೆ ಫೋನು. ಸ್ವಲ್ಪ ದುಡ್ಡು ಬರೋಂಗೆ ಆಗಲಿ ಯೂಟ್ಯೂಬಿಂದ, ಆಮೇಲೆ ತೊಗೊಳ್ಳೋಣ, ಇನ್ವೆಸ್ಟ್ ಮಾಡೋಣ. ಈಗ ಬೇಡ, ಸದ್ಯಕ್ಕೆ ಇದು ಚೆನ್ನಾಗಿದೆ, ಪರವಾಗಿಲ್ಲ ಕ್ಯಾಮ್ರಾದೆಲ್ಲ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಕ್ವಾಲಿಟಿ ಇರೋದು ಬೇಕಿತ್ತು, ಬಟ್ ಈಗಲೇ ಸದ್ಯಕ್ಕೆ ಬೇಡ ಸ್ವಲ್ಪ ಅಂತ ನಿಧಾನಿಸಿದ್ದೆ. ಅದು ನಾನು ಅಂದ್ಕೊಂಡಿದ್ದು
ಸರ್ಪ್ರೈಸಾಗಿ ಗಿಫ್ಟ್ ಸಿಕ್ಕಿ ನಂಗೆ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು. ಡೈರೆಕ್ಟಾಗೂ ಹೇಳಿದ್ದೀನಿ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯನಿವರ್ಸರಿ ಇನ್ನೂ ಇರೋದು 2 ಡೇಸ್ ಐತೆ, ಮುಂಚೆನೇ ಗಿಫ್ಟ್ ಸಿಕ್ಕೈತೆ ನನಗೆ ಈ ಸಾರಿ. ಹಿಂಗೆ ಹೆಣ್ಮಕ್ಳು ಏನಾದರೂ ಮಾಡ್ತೀನಿ ಅಂದಾಗ ಒಂದು ಚಿಕ್ಕ ಸಪೋರ್ಟು, ಒಂದು ಇದು ಇರುತ್ತಲ್ಲ, ಅದು ಸಖತ್ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಅಷ್ಟೇ ಏನೋ ಮಾಡ್ತೀವಿ ಅಂತಿರ್ತಾರೆ, ಅವ್ರಿಗೆ ಈ ಥರ ಏನಾದರೂ ಒಂದು ಸಪೋರ್ಟಾಗಿ ಸ್ಟಾರ್ಟಿಂಗಲ್ಲೇ ಸಿಕ್ಬಿಟ್ರೆ ಅದು ಜೀವನ ಪೂರ್ತಿ ನೆನಪಿರುತ್ತೆ. ಸ್ಟಾರ್ಟಿಂಗೇ ಖುಷಿಯಾಗಿ ಸ್ಟಾರ್ಟ್ ಆದರೆ, ಸ್ಟಾರ್ಟಿಂಗೇ ಬೇಜಾರಾಗಿಬಿಟ್ರೆ ಇನ್ನು ಅದು ಫುಲ್ಲು ಬೇಜಾರಲ್ಲೇ ಇರುತ್ತೆ ಅನಿಸುತ್ತೆ. ಅದಾದಮೇಲೂ ನೆನಪಿರುತ್ತಲ್ವ ನಮಗೆ, ಈ ಥರ ಇತ್ತು, ಈ ಥರ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ನೆನಪಿರುತ್ತೆ. ನಾಳೆ ಏನೇ ಆಗ್ಬೋದು, ಹೆಣ್ಮಕ್ಳಿಗೆ ಆಗಲಿ ಗಂಡ್ಮಕ್ಳಿಗೆ ಆಗಲಿ, ಗಂಡ್ಮಕ್ಳು ಮಾಡ್ತೀನಿ ಅಂದಾಗ ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು, ಹೆಣ್ಮಕ್ಳು ಮಾಡ್ತೀನಿ ಅಂದಾಗ ಗಂಡ್ಮಕ್ಳು ಸಪೋರ್ಟು ಅಷ್ಟೇ ಸಿಗಬೇಕು. ಆವಾಗಲೇ ಅದು ಒಂದು ಸಂಸಾರ, ಒಂದು ಇದು ಅನ್ನೋದು ಪೂರ್ತಿಯಾಗಿ ನೀಟಾಗಿ ಬ್ಯಾಲೆನ್ಸಾಗಿ ನಡೆಯುತ್ತೆ. ಒಂದು ಬೆಟ್ಟ ಹತ್ತೋರಿಗೆ ಒಂದು ಚಿಕ್ಕದಾಗಿ ಸಹಾಯ ಮಾಡಿದ್ರೂ ಅದು ಚೆನ್ನಾಗೇ ಇರುತ್ತೆ ಅನಿಸುತ್ತೆ. ನನಗೆ ಹಾಗೆ ಯೂಸ್ ಆಯಿತು. ನನಗೆ ಕ್ವಾಲಿಟಿ ಕ್ಯಾಮ್ರಾ ಬೇಕಿತ್ತು ನಾನು ಇರೋದಕ್ಕಿಂತ. ಆ ಟೈಮ್ ಕರೆಕ್ಟಾಗೆ ಈ ಗಿಫ್ಟ್ ಸಿಕ್ಕಿದ್ದು ನನಗೆ ಸಖತ್ ಖುಷಿ ಆಯಿತು. ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಈ ಖುಷಿ ಹೆಂಗೆ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಖುಷಿ ಆಯಿತು ಈ ಸರಿ. ಇದು ಲೈಫ್ ಲಾಂಗ್ ಮೆಮೊರಿಯಲ್ಲಿ ಇರುತ್ತೆ ಅನಿಸುತ್ತೆ ನನಗೆ. ಫೋನಲ್ಲಿ ಫಸ್ಟ್ ಫೋಟೋ ನಮ್ಮದು ಫ್ಯಾಮಿಲಿ ಫೋಟೋ. ನೋಡು ಅಪ್ಪ ಎಂಥ ಫೋನ್ ಕೊಡ್ಸೈತಿ, ನೀನು ಕೊಡ್ಸಿದ್ಯಾ? ನಾನು ಕೊಡ್ಸೋಕೆ ನನ್ನ ಹತ್ರ ದುಡ್ಡಿಲ್ವಲ್ಲ, ನಾನೇನು ದುಡ್ಡಿದ್ದೀನಾ? ಮತ್ತು ಅಪ್ಪನ ಹತ್ರ ನನ್ನ ಮಗನಿಗೆ ಏನು ಚಿಂತೆ ಅಂದರೆ ನಾನೇನೋ ಅವ್ರ ಅಪ್ಪನಿಗೆ ಗಿಫ್ಟ್ ಕೊಡಿಸಿಲ್ವಲ್ಲ ಅನ್ನೋದು ಅವನಿಗೆ ಚಿಂತೆ. ಕೊಡಿಸ್ತೀನಿ ನಾನು ಆದಷ್ಟು ಬೇಗ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.